ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಉದಯ್ ಅವ್ರ ಮನೇಲಿ ಒಳ್ಳೆ ಲಂಚ್ ಆಯಿತು. ಸೊ ಇಲ್ಲಿ ಲಂಚ್ ಮುಗಿಸ್ಕೊಂಡು ನಾವು ಮಲ್ಲಳ್ಳಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಮಲ್ಲಳ್ಳಿ ಫಾಲ್ಸು ಆ್ಯಕ್ಚುಲಿ ನಾನು ನೋಡಿಲ್ಲ ಇನ್ನವರೆಗೂ. ನೋಡೋಣ ಹೆಂಗಿದೆ ಮಲ್ಲಳ್ಳಿ ಫಾಲ್ಸ್ ಅಂತ. ಅಂತ ರಾತ್ರಿಗೆ ನಾವೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ. ಸೊ ಕ್ಯಾರೆಟು ಈರುಳ್ಳಿ ಎಲ್ಲ ತೊಗೊಂಡು ರಾತ್ರಿಗೆ ಪಲಾವ್ ಮಾಡ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಇಲ್ಲಿ ಬಿಟ್ಟರೆ ನಮ್ಗೆ ಮತ್ತೆ ಎಲ್ಲೂ ತರಕಾರಿ ಸಿಗೋಲ್ಲ. ಸೊ ಇಲ್ಲಿ ತರಕಾರಿ ತೊಗೊಂಡು ಇಲ್ಲಿಂದ ಮಲ್ಲಳ್ಳಿ ನೋಡಿಕೊಂಡು ನಮ್ಮ ಬೇಜಾನ್ ಪ್ಲ್ಯಾನ್ಸ್ ಇದೆ. ಹೀರೆಕಾಯಿ ಬಜ್ಜಿಗಿದು. ಹೀರೆಕಾಯಿ ಇಷ್ಟು ದೊಡ್ಡದಾ? ಈಗ ಹೀರೆಕಾಯಿ ಎಳೆದಿರ್ಬೇಕು ಬಜ್ಜಿಗೆ. ಬ್ರೋ ಇದ್ರಲ್ಲಿ ಬಜ್ಜಿ ಚೆನ್ನಾಗಲ್ಲ, ಎಳೆಯದಿರ್ಬೇಕು ಬಜ್ಜಿಗೆ. ನೋಡಿ ಈ ಥರ ಇರ್ಬೇಕು ಬ್ರೋ, ಈ ಥರ ಚಿಕ್ಕ ಚಿಕ್ಕ ಈ ಥರ ಇರಬೇಕು. ಹಾಂ, ಈ ಥರ ಎಳೆಯೋದು. ಮನೆಗೆ ಏನು ಬೇಕು ಐಟಮ್ನ ಇಲ್ಲಿ ಹೇಳ್ಬೇಕು. ಮನೆಗೆ ಬೇಕಾಗಿರೋದು ತಾಳಕ್ಕೆ ಹೋಗಿದ್ದು ಏನು ಇಲ್ಲ, ನಾನು ಇವ್ರಿಗೆ ಹೇಳ್ದೆ ವೆಜ್ಗೆ ಏನು ಬೇಕೋ ತಗೊಳ್ಳಿ, ನಾನ್ ವೆಜ್ ಏನೇನಿದೆ ಅಂತ ಕೇಳ್ತೆ. ಏನಿಲ್ಲ, ಟೊಮೆಟೊ ಎಲ್ಲ ಇದೆಯಾ? ಈರುಳ್ಳಿ 1 kg ತಗೊಳ್ಳಿ, ಅದು ನೋಡೋಣ. ಬೇಕಾ ಇರುತ್ತೆ, ಆಲ್ಮೋಸ್ಟ್ ಇರುತ್ತೆ. ಬಿಡಿ ಹಾಕೊಂಡಿದೆ ಸಾಕಿ ಸರ್. ಗೈಸ್ ನೋಡಿ, ಮಲ್ಲಳ್ಳಿ ಫಾಲ್ಸ್ ರೂಟು ಏನು ಸಖತ್ತಾಗಿದೆ ಅಂದರೆ ಎಂಜಾಯಿಂಗ್ ಇಟ್. ಕ್ರೇಜಿ ಆಗಿದೆ ರೂಟು. ಬಟ್ ಏನಂದರೆ ನಿಮಗೆ 2 ವೀಲರಲ್ಲಿ ಫೈನ್, ಕಾರಲ್ಲಿ ಬರ್ತೀರಾ ಅಂದರೆ ಸ್ವಲ್ಪ ಆರಾಮಾಗಿ ನೋಡ್ಕೊಂಡು ಬರಬೇಕು. ರೋಡ್ ಏನು ಅಷ್ಟು ದೊಡ್ಡದಿಲ್ಲ, ತುಂಬ ಚಿಕ್ಕ ರೋಡ್ಗಳು. ಒಬ್ಬರು ಇಲ್ಲ ಗೈಸ್ ಇಲ್ಲಿ. ನಾನಂತೂ ಬಾಯ್ಸ್ ಬೇಗ ಹೋಗ್ಬಿಟ್ಟಿದ್ದಾರೆ. ನಾನು ಫೋಟೋ ಗಿಟ ತೊಗೊಳ್ಳೋಣ ಅಂತ ನಿಲ್ಲಿಸಿದೆ. ಆ ಗ್ಯಾಪಲ್ಲಿ ಬಾಯ್ಸ್ ಹೊಟ್ಟೋಗಿದ್ದಾರೆ ಬೇಗ. ಮುಂದೆ ಒಂದು ಗಾಡಿನೂ ಇಲ್ವಲ್ರು ಇಲ್ಲಿ. ಹೌ ಈಸ್ ದಿಸ್ ಪಾಸಿಬಲ್? ಬಾಯ್ಸು ಎಲ್ಲೋ ಕಳೆದೋದ್ರು, ಎಲ್ಲಿ ಕಳೆದೋದ್ರು ಅಂತ ಗೊತ್ತಾಗ್ತಿಲ್ವಲ್ಲ. ಇವ್ರು ಬೇರೆ ಎಲ್ಲೋ ಹೊಟ್ಟೋಗಿದ್ದಾರೆ. ಕಾಲ್ ಮಾಡೋಣ ಅಂದರೆ ಯಾರಿಗೂ ಕನೆಕ್ಟ್ ಆಗ್ತಾ ಇಲ್ಲ. ಇಲ್ಲಿ ನೆಟ್ವರ್ಕೇ ಸಿಗ್ತಾ ಇಲ್ಲ. ಈ ಸರೌಂಡಿಂಗಲ್ಲಿ ಒಬ್ಬನೇ ಗಾಡಿ ನಿಲ್ಸೋಕ್ಕೂ ಭಯ. ಫೋಟೋ ಏನು ತಗೊಳ್ಳಿಲ್ವ? ಹಂಗೆ ಬಂದ್ಬಿಟ್ರಾ? ಫೋಟೋ ಗಿಟ್ಟ ತಗೊಳ್ಳಿಲ್ವಾ ಅಲ್ಲೇ? ಏನೋ ರೀಲ್ಸ್ ಹಂಗೆ ಬಂದ್ಬಿಡ್ತಾ ಇದ್ದೀರಾ ಫಾಸ್ಟಾಗಿ. ಅಂದರೆ ಇವತ್ತು ಸರಿಯಾಗಿ ರೆಡಿಯಾಗಿಲ್ಲ, ಇದ್ದಿಲ್ಲ. ನಾಳೆ ಇನ್ನೂ ಟೈಮ್ ಇದೆ, ಮತ್ತೆ ಇಲ್ಲಿ ಬರಲ್ಲ. ಸೊ ಗೈಸ್, ಫೈನಲಿ ಮಲ್ಲಳ್ಳಿ ಫಾಲ್ಸ್ ರೀಚ್ ಆಗಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಬಾಯ್ಸ್ ಎಲ್ಲ ಮುಂದೆ ಇದ್ದಾರೆ, ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಸ್ವಲ್ಪ ಕೆಳಗಡೆ ಇಳಿಬೇಕಿಲ್ಲಿ. ಬ್ರೋ ಇರಿ ಬನ್ನಿ, ಇಲ್ಲೇ ವ್ಯೂ ಪಾಯಿಂಟ್ ಇದೆ. ಮಾಸಮ್ ಬ್ರೋ. ಓ ಮಲ್ಟಿ ಬ್ರೋ, ಅದೆಲ್ಲ ಇಲ್ಲಿ. ಓ ಇಲ್ಲೇ ಇದೆಯಲ್ಲ ಬ್ರೋ. ಸೊ ಗೈಸ್ ನೋಡಿ ಇದೆ ಮಲ್ಲಳ್ಳಿ ಫಾಲ್ಸ್. ವಿ ಆರ್ ಇನ್ ಮಲ್ಲಳ್ಳಿ ಫಾಲ್ಸ್. ಅಲ್ಟಿಮೇಟ್ ಆಗಿದೆ ಪ್ಲೇಸು. ಆ್ಯಕ್ಚುಲಿ ಏನಂದರೆ ನಾವು ಬಂದಿರೋದು ಆಲ್ಮೋಸ್ಟ್ ಸಮ್ಮರ್ ಸೀಸನ್ ನಿಯರಿಂಗ್ ಆಗ್ತಾ ಇರೋದ್ರಿಂದ ಇಲ್ಲಿ ನಿಮಗೆ ವಾಟರ್ಫಾಲ್ ಅಷ್ಟೊಂದು ಕಾಣಿಸ್ತಾ ಇಲ್ಲ. ನಾರ್ಮಲಿ ಇಲ್ಲಿ ವಾಟರ್ಫಾಲ್ ಎಷ್ಟು ಸೂಪರ್ ಆಗಿರುತ್ತೆ ಅಂದರೆ, ನಾನು ನಿಮಗೆ ಇವಾಗ ಸ್ಕ್ರೀನ್ ಮೇಲೆ ನೋಡಿ ಒಂದು ಫೋಟೋ ಹಾಕಿದ್ದೀನಿ. ಇದು ರೈನಿ ಸೀಸನಲ್ಲಿ ನಿಮಗೆ ಈ ಥರ ಇರುತ್ತೆ. ಈಗ ಸಮ್ಮರ್ ಸೀಸನ್ ಸ್ಟಾರ್ಟಿಂಗ್ ಇರೋದ್ರಿಂದ ಅಷ್ಟೊಂದು ನೀರಿಲ್ಲ ಇಲ್ಲಿ. ಸೊ ಬನ್ನಿ ನೋಡೋಣ, ಇನ್ನೊಂದು ಚೂರು ಅಲ್ಲಿ ತನಕ ಹೋದರೆ ಏನಾದ್ರು ಸಿಗ್ಬೋದಾ ಅಂತ. ಸೊ ನಮ್ಮ ಟೀಮ್ ಅವರು ಲೈನಪ್ ಆಗಿ ಬರ್ತಾ ಇದ್ದಾರೆ. ಬನ್ನಿ 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 ಬನ್ನಿ. ಇವರೇ ಮೇಯ್ನ್ ಆರ್ಗನೈಸರು. ಈಗ ನೆಕ್ಸ್ಟ್ ನಮ್ಮದು ಲಂಚ್ದೆಲ್ಲ ಇವರೇ, ಸಾರಿ ಡಿನ್ನರ್ ಎಲ್ಲ ಇವರೇ ನೋಡ್ಕೊಳ್ಳೋದು. ಏನೋ ಒಂಚೂರು ಅಷ್ಟೇ. ಇವರು
ಇವರು ಇವತ್ತು ನಮ್ಮ ಜೊತೆ ನಮ್ಮ ಪಾರ್ಟ್ನರು ವೆಜ್ ಪಾರ್ಟ್ನರ್ ಟುಡೇ ಟುಡೇ ಓನ್ಲಿ. ಹೋಗ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ, ಅಲ್ಟಿಮೇಟ್ ಪ್ಲೇಸ್. ನೀವು ಬನ್ನಿ, ಎಲ್ಲ ವಿಸಿಟ್ ಮಾಡಿ. ಎಲ್ಲ ಆಲ್ಮೋಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ಬನ್ನಿ. ಸೊ ಗೈಸ್ ಆ್ಯಕ್ಚುಲಿ ತುಂಬ ಬಿಸಿಲಿದೆ ನೋಡಿ, ಸಖತ್ತಾಗಿದೆ ಇಲ್ಲಿಂದ ವ್ಯೂ. ಆ ಥರ ಒಂದು ಅಲ್ಲೇನು ಕಾಣಿಸ್ತಾ ಇದೆಯಲ್ಲ ಆ ಪ್ಲೇನ್ ಸರ್ಫೇಸ್, ಅಲ್ಲಿ ಹೋಗ್ಬೇಕು ಅಂತ ಆಸೆ ನನಗೆ. ಒಂದಿನ ಅದನ್ನು ಈಡೇರಿಸ್ಕೋಬೇಕು. ಸ್ವಿಮ್ ಮಾಡಿದ್ದೀನಿ ನಾನು. ಹೌದಾ ಹೌದಾ ಮೊದಲು ಬಿಡ್ತಾ ಇದ್ರಿ, ಮಿಸ್ ಎಲ್ಲ ಆಗ್ತಿರ್ಲಿಲ್ಲ ಅವಾಗ. ಸೊ ಪ್ಲೈನ್ ಆಗಿತ್ತು ರೋಡು. ಸೊ ಅವಾಗ ಆ ಮಿಸ್ಸಲ್ಲಿ ಏನು ಇರಲಿಲ್ಲ, ಎಲ್ಲ ಹೋಗೋರು ಅಲ್ಲಿಗೆ. ಆ ಪೀಕ್ ಪಾಯಿಂಟಲ್ಲಿ ಸ್ವಿಮ್ಮಿಂಗ್ ಮಾಡಿದ್ವಿ. ಸೊ ಗೈಸ್ ಹೇಗಿತ್ತು ಮಲ್ಲಳ್ಳಿ ಫಾಲ್ಸು? ಆ್ಯಕ್ಚುಲಿ ನೀರು ಇರಲಿಲ್ಲ, ತುಂಬ ಕಮ್ಮಿ ಇತ್ತು ನೀರು. ಇವತ್ತು ನೀವೇನು ನೋಡಿದ್ರಿ ಅದೊಂದು 10% ಅಷ್ಟೇ. ಇನ್ನೂ ಸಿಕ್ಕಾಪಟ್ಟೆ ಇದೆ ಅಲ್ಲಿ. ವಾಟರ್ ಫಾಲ್ಸ್ ಸೂಪರ್ ಆಗಿದೆ ವಾಟರ್ ಅದು. ಸೊ ಅದನ್ನು ನಾನು ನೋಡ್ತೀನಿ, ರೈನಿ ಸೀಸನಲ್ಲಿ ಬಂದು ಅದನ್ನು ಎಕ್ಸ್ಪ್ಲೋರ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಇವತ್ತು ನಾವು ಗಗನ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಗಗನ್ ಅವ್ರ ಮನೆಯಲ್ಲಿ ಇವತ್ತು ಡಿನ್ನರ್ ಪ್ಲ್ಯಾನ್ ಆಗಿದೆ. ಇವತ್ತು ನಾವು ವೆಜ್ ಪುಲಾವ್ನ ಮಾಡಿ ಇವ್ರ ಮನೇಲಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ಇನ್ನೊಂದೇನೆಂದರೆ ಈ ಬಾರ್ಬಿಕ್ಯೂ ಈ ಸ್ಟೈಲಲ್ಲಿ ಇವರು ಇವತ್ತು ಡಿನ್ನರ್ನ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ. ಹೇಗಿರುತ್ತೆ ಏನು ಅಂತ ನಿಮ್ಗೆ ತೋರಿಸ್ತೀನಿ, ಮಜಾ ಇರುತ್ತೆ. ಸೊ ಗಗನ್ ಅವ್ರ ಮನೆಯಲ್ಲಿ ಮತ್ತೆ ಸಿಗ್ತೀನಿ, ಗಗನ್ ಅವ್ರ ಮನೆಗೆ ರೀಚ್ ಆದಮೇಲೆ. ಸೊ ಅವ್ರ ಮನೆ ಹೋಗೋ ರೂಟ್ ನೋಡಿ ಎಷ್ಟು ಸಖತ್ತಾಗಿದೆ. ಗಗನ್ ಅವ್ರ ಮನೆ ರೀಚ್ ಆಗಿದ್ದೀವಿ. ಸೊ ಇದೇ ಗಗನ್ ಅವರ ಮನೆ. ಸಖತ್ತಾಗಿದೆ ಗೈಸ್ ಇದು ಮನೆ ಮಾತ್ರ. ಬ್ರೋ ಮಳೆಗಾಲದಲ್ಲಿ ಸಖತ್ತಾಗಿರುತ್ತೆ ಅನಿಸುತ್ತೆ ಇಲ್ಲಿ. ಮಳೆಗಾಲದಲ್ಲಿ ಹೆವೆನ್. ಹಾಯ್ ಅಂಕಲ್, ಚೆನ್ನಾಗಿದ್ದೀರಾ? ಈಗ ಸರಿಯಾಗಿ 3:55 ಒಂದು ವಂಡರ್ಫುಲ್ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಇವತ್ತು ರಾತ್ರಿ ಇಲ್ಲೇ ಆಲ್ಟೋ. ಬಾರ ಬಾ. ಏನಾ? ಬಾ. ಸೊ ಗೈಸ್ ಇವಾಗ ಇಲ್ಲೊಂದು ಫೈರ್ ಕ್ಯಾಂಪ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಉದಯ್ ಅವರು ಯಾವ ಲೊಕೇಶನಲ್ಲಿ ಫೈರ್ ಕ್ಯಾಂಪ್ ಮಾಡೋಣ ಅಂತ ಡಿಗ್ ಮಾಡಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ವಾಸ್ತು ಪ್ರಕಾರ. ಸೊ ಈ ವಾಸ್ತು ಯೋಜನೆ ಅಂದ್ಕೊಳ್ತಾ ಇರೋದು ಬಂದು ನಮ್ಮ ಇಲ್ಲಿ ನೀವು ನೋಡ್ಬೋದು ಬಾಯ್ಸು ನನಗೋಸ್ಕರ ಪನ್ನೀರ್ ರೆಡಿ ಆಗ್ತಾ ಇದೆ. ಇವರೆಲ್ಲ ಆ್ಯಕ್ಚುಲಿ ನಾನ್ ವೆಜಿಟೇರಿಯನ್ಸು, ಬಟ್ ನನಗೋಸ್ಕರ ಸ್ಪೆಷಲ್ ಆಗಿ ಪನ್ನೀರ್ನ ಫ್ರೈ ಮಾಡಿ ನನಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಇವತ್ತು ರಾತ್ರಿ ಇವ್ರು ಯಾರು ನಾನ್ ವೆಜ್ ತಿಂತಾ ಇಲ್ಲ, ನನಗೋಸ್ಕರ ಬರೀ ವೆಜ್ ತಿಂತಾ ಇದ್ದಾರೆ. ಅದೇ ಖುಷಿ ವಿಷಯ. ಈಗ ಪನ್ನೀರ್ ವಿಶೇಷತೆ ಏನಂದ್ರೆ ಈ ಪನ್ನೀರ್ ಲೆಗ್ ಪೀಸ್ ಇದೆ ನೋಡ್ಬೋದು. ಅಲ್ಟಿ ಓ ಮೈ ಗಾಡ್. ಇವತ್ತಾದ್ರೂ ನೋಡಿದೀರಾ ನೀವು ಪನ್ನೀರ್ ಲೆಗ್ ಪೀಸ್ ನ? ನೋಡ್ತಾ ಇದ್ದೀರಾ? ಇದು ಆಕ್ಚುಲಿ ನೀವು ಬೇರೆ ಹೋಟೆಲ್ ಗೀಟಲ್ ತಿನ್ನೋದಲ್ಲ. ಆಕ್ಚುಲಿ ಇದು ನ್ಯಾಚುರಲ್. ಇದು ನ್ಯಾಚುರಲ್ ತಿಂದ್ರೆ ಈ ಟೇಸ್ಟ್ ನೀವು ಎಂತ ಹೋಟ್ಲಿಗೆ ಹೋದ್ರು, 5 ಸ್ಟಾರ್ ಹೋಟ್ಲಿಗೆ ಹೋದ್ರು ಈ ತರ ಟೇಸ್ಟ್ ಸಿಗಲ್ಲ. ಯಾಕಂದ್ರೆ ಅಲ್ಲಿ ಮಷೀನ್ ಮೇಡ್ ಅದು. ಇದು ಮಷೀನ್ ಅಲ್ಲ, ನಮ್ ಹ್ಯಾಂಡ್ ಮೇಡ್. ಪ್ಲಸ್ ನಮ್ಗೆ ಏನ್ ನಾಲೆಜ್ ಇದೆ ಆ ನಾಲೆಜ್ ನ ಯೂಸ್ ಮಾಡಿ ಅಷ್ಟೇ ಅಲ್ಲ. ಬಟ್ ಈ ಬೆಂಕಿಗೆ ಹತ್ತಿದೆ ಇರ್ಬೋದು, ಬಟ್ ಈ ಬೆಂಕಿ ಹತ್ತಿದ್ದು ಈ ಟೇಸ್ಟ್ ಬೆಂಕಿ ಹತ್ತಿದ್ದು ಯಾವುದು ಇಲ್ಲ. ಸಿಮೆಂಟ್ ಅಂದಲ್ಲ ಅವ್ರ ಪ್ರೀತಿಯಿಂದ. ಇನ್ನೊಂದು ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ, ನಮ್ಮ ಯೂಶಲಿ ಯಾವುದೇ ರೆಸಾರ್ಟ್ಗೆ ಹೋಗ್ಬೋದು, ಎಲ್ಲೇ ಹೋಗ್ಬೋದು, ನೀವು ಕಾಸು ಕೊಡ್ತೀರಾ ಅದಕ್ಕೆ ತಕ್ಕಂಗೆ ನಿಮಗೆ ಫುಡ್ ಕೊಡ್ತಾರೆ. ಬಟ್ ಇಲ್ಲಿ ನಿಮಗೆ ಪ್ರೀತಿಯಿಂದ ಅವರೇ ಬಂದು ಮುಂದೆ ನಿಂತ್ಕೊಂಡು ನಿಮಗೆ ಫುಡ್ನ ಪ್ರಿಪೇರ್ ಮಾಡಿ ಕೊಡ್ತಾರಲ್ಲ, ಅದು ನೆಕ್ಸ್ಟ್ ಲೆವೆಲ್. ಅದಕ್ಕೆ ಹೇಳೋದು ಏನು ಬ್ರೋ ಸಾಂಗ್ ಅದು, ಫ್ರೆಂಡ್ಶಿಪ್ ಎಮೋಷನ್ ಎಲ್ಲ ಫ್ರೆಂಡ್ಶಿಪ್ ಗೆಳೆಯ. ಅದಕ್ಕೆ ಗೈಸ್ ನಮ್ದು ಸಾಂಗು
ಸೊ ಗೈಸ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೆಂಗೆ ಬಾರ್ಬಿಕ್ಯೂ ಫುಡ್ ರೆಡಿ ಆಗ್ತಾ ಇದೆ ಅಂತ. ಸೊ ದೀಸ್ ಪೀಪಲ್ ಹ್ಯಾವಿಂಗ್ ನಾನ್ ವೆಜ್, ಬಟ್ ಆದರೂ ಅವರು ಖುಷಿ ನೋಡಿ ಹೆಂಗಿದೆ ಅಂತ, ಎಷ್ಟು ಖುಷಿಯಾಗಿ ಮಾಡಿಕೊಂಡು ಜೊತೆ ಕೂತ್ಕೊಂಡು ತಿನ್ನೋದು, ಈ ಎಂಜಾಯ್ಮೆಂಟ್ ಇದೆಯಲ್ಲ, ದಿಸ್ ಇಸ್ ವಾಟ್ ವಿ ನೀಡ್. ಹಾಂ ಅಲ್ಲ, ಸತ್ಯವಂತ ತಿಳ್ಕೊಳ್ಳಿ, ಸಂತೋಷವಾಗಿ ಖುಷಿಯಾಗಿ ಊಟ ಮಾಡ್ಕೊಂಡು ಚೆನ್ನಾಗಿ ಮಲಗಿದ್ರೆ 10 ವರ್ಷ ಆಯಸ್ಸು ಜಾಸ್ತಿ. ಅದಂತೂ ನಿಜ, ಆಯಸ್ಸು ಜಾಸ್ತಿ ಪಕ್ಕ. ಆಮೇಲೆ ಇಲ್ಲಿ ಕಿರ್ಕ್ ಮಾಡ್ಕೊಂಡು ಜಗಳ ಆಡ್ಕೊಂಡು ಅಣ್ಣ ತಮ್ಮದ್ರು ಹೊಂದಾಡ್ಕೊಂಡಿದ್ರೆ 3 ವರ್ಷಕ್ಕೂ ಬದುಕಕ್ಕೆ. ಅದಂತೂ ನಿಜ. ಸೊ ನಿಮ್ಮ ಪ್ರಕಾರ ಅಣ್ಣ ತಮ್ಮಂದ್ರು ಚೆನ್ನಾಗಿರ್ಬೇಕು ಸರ್? ನಮ್ದು ಸೋಷಿಯಲ್ ಪೀರಿಯಡ್ ಅಷ್ಟು. ಏನ್ ಗೊತ್ತಾ, ಅಣ್ಣ ತಮ್ಮ ಚೆನ್ನಾಗಿದ್ರೆ ನೀವೆಲ್ಲ ಬರ್ತೀರಿ. ಹೌದು, ನಾವಿಲ್ಲಿ ಹೊಂದಾಡ್ಕೊಂಡ್ರೆ ನೀವು ಯಾರು ಬರ್ತೀರಿ? ಹೌದು ಹೌದು. ಸೊ ಇಲ್ಲಿ ನಾನ್ ವೆಜ್ ಪ್ರಿಪೇರ್ ಆಗ್ತಾ ಇದೆ ಆ್ಯಂಡ್ ಇಲ್ಲಿ ವೆಜ್ ಪ್ರಿಪೇರ್ ಆಗ್ತಾ ಇದೆ ಸಪ್ರೇಟಾಗಿ. ಇಲ್ಲಿ ನೀವು ನೋಡ್ಬೋದು. ಉದಯ್ ಏನು ಪ್ರಿಪೇರ್ ಮಾಡ್ತಾ ಇದ್ದೀರಾ ಉದಯ್? ಒಂದು ಫ್ರೆಂಚ್ ಫ್ರೈಸು ಒಂದು ಹೀರೆಕಾಯಿ ಬಜ್ಜಿ. ಬೆಂಕಿ ಹಾಕ್ತಾ ಇದ್ದೀರಾ? ಹೊಗೆ ಬರ್ತದೆ ವೈರು. ಸೂಪರ್. ಸೂಪರ್ ಸೂಪರ್ ಸೂಪರ್. ನೋಡಿ ಗೈಸ್, ಕೂರ್ಗ್ ಡ್ಯಾನ್ಸ್. ಸೊ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಇನ್ನೊಂದು ಒಳ್ಳೆ ಕಂಟೆಂಟ್ನ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಇಲ್ಲಿ ನಾಳೆ ಮಾರ್ನಿಂಗ್ ವಿ ಆರ್ ಪ್ಲ್ಯಾನಿಂಗ್ ಫಾರ್ ರೈಡ್. ನೋಡೋಣ ಹೆಂಗಿರುತ್ತೆ ಏನು ಅಂತ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್. ನಿಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು.